ಇವತ್ತು ನಾವು ಅನ್ಬಿಲ್ ರಿಪೋರ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ 8 ಗಂಟೆಗೆ ಬಂದು ಡ್ಯೂಟಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಟಿಫನ್ ಕೂಡ ಮಾಡ್ಕೊಂಡ್ ಬಂದಿರ್ಲಿಲ್ಲ ಮನೆಯಲ್ಲಿ, ಅದಕ್ಕೆ ನಾವು ಬಂದಿದ್ದು ರಾಜ್ಕುಮಾರ್ ಹೋಟ್ಲಿಗೆ. ಬಂದ್ಬಿಟ್ಟು ಇಲ್ಲಿ ನಾವು ಆರ್ಡರ್ ಮಾಡಿದ್ದು ಇಡ್ಲಿ ಆರ್ಡರ್ ಮಾಡ್ಬಿಟ್ಟು ಮಸ್ತಾಗಿ ಚಟ್ನಿ ಮತ್ತೆ ಇಡ್ಲಿ ಕೂಡ ಮಾಡ್ತಾರೆ ಇಲ್ಲಿ. ಅದ್ರ ಜೊತೆಗೆ ವಡೆ ಕೂಡ ಮಾಡ್ತಾರೆ, ಅದು ಸಕ್ಕತ್ತಾಗಿರ್ತದೆ. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಡ್ಯೂಟಿ ಮಾಡ್ಕೊಂಡು ಇದ್ವಿ. ಅದೇ ಟೈಮಿಗೆ ನಮಗೆ ಸಿಕ್ಕಿದ್ದು ಮಹಮ್ಮದ್ ರಾಹತ್ ಅಂತ ಹೇಳ್ಬಿಟ್ಟು ಇವ್ರು ಸಿಕ್ಕಿದ್ರು. ಇವ್ರು ನಮ್ಮ ಐಡಿ ಫಾಲೋ ಮಾಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಮಾತಾಡಿಸಿ ಹೋದ್ರು. ಅವ್ರಿಗೆ ಆ ಕಡೆ ಕಳಿಸ್ಬಿಟ್ಟು ಅಲ್ಲಿಂದ ಸೀದಾ ನಾವು ಡ್ಯೂಟಿ ಮಾಡಿದ್ವಿ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಇನ್ನೇನು ಹೊರಡೋಣ ಅನ್ನೋ ಟೈಮಲ್ಲಿ ನಮ್ಮ ತುಮಕೂರು ಬಸ್ ಸ್ಟ್ಯಾಂಡ್ ಇಂದ ಟೌನ್ ಅಲ್ಲಿ ಹೋಗೋ ರೋಡ್ ಅಲ್ಲಿ ಫುಲ್ ಜಾಮ್ ಆಗಿತ್ತು. ನಾನಿವತ್ತು ಗಾಡಿ ಓಡಿಸಿರೋ ರೀತಿ ನೋಡಿದ್ರೆ ನಿಮ್ಗೆ ನಗು ಬರುತ್ತೆ. ಇಲ್ಲಿಂದ ಅಲ್ಲಿಗೆ ನಿಲ್ಸಿ, ಅಲ್ಲಿಂದ ಅಲ್ಲಿಗೆ ನಿಲ್ಸಿ, ಅಲ್ಲಿ ಮುಂದೆ ಹೋಗಿ ನೋಡ್ತೀನಿ ಒಂದ್ ಲಾರಿ ಕೆಟ್ಟೋಗಿ ನಿಂತೋಗಿತ್ತು. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಜಾಗ ಸಿಕ್ಕಿದ್ರೆ ಸಾಕು ಅನ್ನಂಗಿತ್ತು. ಅದೇ ಟೈಮಿಗೆ ಜಾಗ ಸಿಕ್ಕ ತಕ್ಷಣ ಗಾಡಿ ಸ್ಪೀಡ್ ಆಗಿ ಹೊಡ್ಕೊಂಡ್ ಬಂದು ಇಲ್ಲಿ ನಿಲ್ಸಿದ್ದೆ. ಇಲ್ಲಿ ಏನಕ್ಕಪ್ಪ ನಿಲ್ಸಿದೀನಿ ಅಂದ್ರೆ ನಮ್ಮ ಅಪ್ಪಾಜಿ ನೋಡಿದ್ರೆ ನಮ್ಮಾಜಿಗೆ ಹೋಗಿದ್ರು, ಅವ್ರಿಗೆ ಕರ್ಕೊಂಡು ಮನೆಗೆ ಹೋಗೋಣ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ನಮ್ಮಪ್ಪನೇ ನನ್ನ ಕೂಡಿಸ್ಕೊಂಡು ಸೀದಾ ಮನೆಗೆ ಕರ್ಕೊಂಡು ಬಂದ್ಬಿಟ್ರು. ಮನೆಗೆ ಬಂದ ತಕ್ಷಣ ನೋಡಿದ್ರೆ ನಮ್ಮಮ್ಮ ಮಸ್ತಾಗಿ ಬಿರಿಯಾನಿ ಮಾಡ್ತಿದ್ರು. ಅದನ್ನ ವೇಟ್ ಮಾಡ್ಕೊಂಡು ನಾನು ಮಾತಾಡ್ಕೊಂಡು ನಮ್ಮಮ್ಮನ ಜೊತೆ ಕೂತ್ಕೊಂಡೇ ಬಿಟ್ಟೆ.